ನಮಸ್ಕಾರ. ಈ ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ದಿಲ್ ಪಸಂದ್ ಅಂತೂ ಸಖತ್ತಾಗಿರುತ್ತೆ, ಸೂಪರ್ ಟೇಸ್ಟ್ ಆಗಿರುತ್ತೆ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನಮಸ್ಕಾರ, ಸಿದ್ದು ಫುಡ್ ಬಾಕ್ಸ್ಗೆ ಸ್ವಾಗತ. ತಾವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಹಾಗೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರುಚಿಯಾದಂಥ ದಿಲ್ ಪಸಂದ್ ಸವಿಯೋದಕ್ಕೆ ಈ ರೀಲ್ನ ಸೇವ್ ಕೂಡ ಮಾಡ್ಕೊಳ್ಳಿ. ಈ ದಿಲ್ ಪಸಂದ್ನ ಸವಿಯೋದಕ್ಕೋಸ್ಕರ ನಾವಿವತ್ತು ತುಮಕೂರು ಬೆಂಗಳೂರು ಮಾರ್ಗ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಒಂದು ಊರಿಗೆ ಬಂದಿದ್ದೀವಿ. ಈ ಊರ ಹೆಸರೇ ದಾವಸ್ಪೇಟೆ ಅಂತ. ಈ ದಾವಸ್ಪೇಟೆಯಲ್ಲಿ ಈ ಬೇಕ್ರಿ ಇರ್ತಕ್ಕಂಥದ್ದು. ಈ ಬೇಕ್ರಿಯಲ್ಲಿ ವಿವಿಧ ರೀತಿಯ ಕೇಕು, ಪೇಸ್ಟ್ರಿಗಳು, ಪಪ್ಸು, ಡ್ರೈ ಫ್ರೂಟ್ಸ್ ಬರ್ಫಿ, ಹಾಗೆ ಬರ್ಫಿಗಳು, ಜೊತೆಗೆ ಖಾರ, ಪಪ್ಸು, ಇನ್ನಷ್ಟು ವಿವಿಧ ರೀತಿಯ ಬೇಕ್ರಿ ಐಟಮ್ಗಳು ಇಲ್ಲಿ ಸಿಗ್ತದೆ. ಈ ಬೇಕ್ರಿ ಇರ್ತಕ್ಕಂಥ ಜಾಗ ನಮ್ಮ ದಾವಸ್ಪೇಟೆಯ ಶ್ರೀ ಉದ್ದಾನ ಶಿವಯೋಗಿಗಳ ಮಂದಿರ ಆಪೋಸಿಟೇ, ಅಂದರೆ ಎದುರುಗಡೆನೆ ಶ್ರೀ ಸಿದ್ಧಗಂಗಾ ಜ್ಯುವೆಲರ್ಸ್ ಅಂತ ಇದೆ. ಆ ಜ್ಯುವೆಲರ್ಸ್ ಪಕ್ಕದಲ್ಲೇ ಈ ಬೇಕ್ರಿ ಬರ್ತಕ್ಕಂಥದ್ದು. ಈ ಬೇಕ್ರಿಯ ಹೆಸರೇ ಶ್ರೀ ದೇವಿ ಬೇಕ್ರಿ ಅಂತ. ನೋಡಿ, ಇದೇ ಸಿದ್ಧಗಂಗಾ ಜ್ಯುವೆಲರ್ಸು. ಈ ಜ್ಯುವೆಲರ್ಸ್ ಪಕ್ಕದಲ್ಲೇ ಬರ್ತಕ್ಕಂಥದ್ದೇ ಶ್ರೀದೇವಿ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಅಂತ. ಬನ್ನಿ ಒಳಗೋಗಿ ನಮ್ಮ ವಿಶೇಷವಾದಂಥ ಇಲ್ಲಿ ಸಿಗ್ತಕ್ಕಂಥ ರುಚಿಯಾದಂಥ ದಿಲ್ ಪಸಂದನ್ನು ತಗೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಕೊಬ್ಬರಿ, ಹಾಗೆ ವಿವಿಧ ರೀತಿಯ ಡ್ರೈ ಫ್ರೂಟ್ಸ್ಗಳು, ಹಾಗೆ ಟೂಟಿ ಫ್ರೂಟಿ ಕೂಡ ಹಾಕಿದ್ದಾರೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮೇಲ್ಗಡೆ ಎಲ್ಲ ತುಂಬ ತೆಳುವಾದ ಲೇಯರ್ ಒಳಗೆ ಇದನ್ನು ಫಿಲ್ ಮಾಡಿರ್ತಾರೆ, ಸ್ಟಫಿಂಗ್ಸ್ನ ಫಿಲ್ ಮಾಡಿರ್ತಾರೆ. ತಿಂತಾ ಇದ್ರಂತೂ ಬಾಯಲ್ಲಿ ಹಾಗೆ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅಷ್ಟಲ್ಲದೆ ವಿಶೇಷವಾಗಿ ಪ್ರತಿಯೊಂದು ಕೂಡ ಲಾಸ್ಟ್ ಬೈಟಲ್ಲಿ ನಿಮಗೆ ಸಪ್ಪೆ ಅಥವಾ ಟೇಸ್ಟ್ಲೆಸ್ ಆಗಿರ್ತಕ್ಕಂಥ ದಿಲ್ ಪಸಂದ್ ಸಿಗ್ಬೋದು. ಆದರೆ ಇಲ್ಲಲ್ಲ, ಕೊನೆ ಬೈಟ್ ತನಕನೂ ನಿಮಗೆ ಅದೇ ಸ್ವೀಟ್ನೆಸ್ ಬರುತ್ತೆ. ಲಾಸ್ಟಲ್ಲೂ ಅಷ್ಟೇ. ಲಾಸ್ಟಲ್ಲಿ ಕೆಲವೊಂದು ಕಡೆ ತುಂಬ ದಪ್ಪ ಮಾಡಿಬಿಟ್ಟಿರ್ತಾರೆ, ಹಿಂದೆಗಡೆ ಲಾಸ್ಟ್ ಬೈಟಲ್ಲಿ ನಿಮ್ಗೆ ಆದಷ್ಟು ಸಪ್ಪೆ ಸಿಗುತ್ತೆ. ಆದರೆ ಹಿಂಗಲ್ಲ, ಫಸ್ಟ್ ಬೈಟಿಂದ ಕೊನೆ ಬೈಟ್ ತನಕ ಸೇಮ್ ಟೇಸ್ಟು ಸಿಗುತ್ತೆ. ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ. ಒಂದು ಸತಿ ಹೋಗಿ ನೀವು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.